ಒಂದ್ ಮಾತಾಡ್ಬೇಕಾಗಿತ್ತು ನಿನಗೆ. ಹೇಳೋ ಮಚ್ಚ, ನನ್ನ ಹತ್ರ ಏನೋ ಹೇಳೋಣ ಅಂದ್ರೆ ಏನೋ ಒಂಥರ ಅನಿಸ್ತಿದೆ. ಪರವಾಗಿಲ್ಲ ಹೇಳೋ ಮಚ್ಚ, ನಾನಿದ್ದೀನಿ. ಇಷ್ಟು ದಿನ ನಾನು ಏನಾದ್ರು ರೇಗ್ಸೋದ್ರಿಂದ ಬೇಜಾರಾಗಿದ್ರೆ ಬೇಜಾರ್ ಮಾಡ್ಕೊಳ್ಳೋಳೆ. ಯಾವನ್ ಬೇಡ ಅಂದವನು ಏನ್ ಕಿತ್ಕೋತೀಯ ನಂದು ಅಹಂಕಾರದ ದುರಾಭಿಮಾನದ ದುಸ್ಸಾಹಸದ ನನ್ನ ಮಗ, ನೀನು ಇಲ್ಲಿದ್ದೀರಾ ನೀನು? ಹಲೋ, ಏನಲ್ಲ ಏನ್ ಬೇಗ ಹೇಳಿ, ಬೇಗ ಹೇಳ, ಬೇಗ ಹೇಳ. ಮಜಾ ಸ್ವಲ್ಪ ಏನ್ ಹೇಳ, ಬೇಗ ಹೇಳ. ನಂಗೆ ಬಿಸಿ, ನೀನ್ ತುಂಬಾ ಬಿಸಿ ಹೇಳಲಿ. ಹಾ, ಬಿಸಿನಾ? ಅಂತ ಕೆಲ್ಸ ಎಲ್ಲ ಮಾಡ್ತಿದ್ಯಾ? ರೇ, 10 ನಿಮಿಷದಿಂದ ನಂಗೆ ಬೆನ್ ಕರೀತೈತೆ. ಆದ್ರೂ ನನ್ ಕೆರ್ಕಂತಿಲ್ಲ. ಯಾಕೆ ಹೇಳು? ಯಾಕೆ ಕೆರ್ಕಳ ಪುರ್ಸೋತಿಲ್ಲ ನಂಗೆ. ನಮ್ಮ ಅಪ್ಪ ಹೇಳಿದ್ರು, ನನ್ನ ವಯಸ್ಸಲ್ಲಿ ಅವರು ನೆಲಗೆ ಗುದ್ದಿ ನೀರು ತೆಗಿತಾ ಇದ್ರು ಅಂತ. ಬಟ್ ಈ ಮಗಂದು ಆಗಿಂದ ಗುದ್ದಿತಾ ಇದೀನಿ, ನೀರಲ್ಲ, ಏನು ಗೊತ್ತಲ್ಲ. ಇವತ್ತು ಇದಕ್ಕೆ ನಾನು ಗುದ್ದಿ 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 ನೀರ್ ತೆಗೆದೇ ಹೋಗತ್ತೆ. ನಾನು ಅಲ್ಲಿ ಆಗ್ತಿಲ್ಲ, ಯಾಕೋ. ಇಲ್ಲಾದ್ರೆ ಟ್ರೈ ಮಾಡೋಣ, ಬರ್ಬೋದು. ಅಮ್ಮಿ ಬರ ಮೇಲೆ ಸ್ವಲ್ಪ ನೆಲ ಗುದ್ದಿ ನೀರ್ ತೆಗೆನ ಸ್ವಲ್ಪ ಹೆಲ್ಪ್ ಮಾಡು. ಅದ್ಯಾಕಂಗ್ ಓಡೋಗಿಯ ಬಾಯಿಲಿ? ಇಬ್ರು ಸೇರ್ಕೊಂಡು ಗುದ್ದನ ಬೇಗ ನೀರು. ಮಣಿ ಕಡೆ ಇರಲ್ಲ ಸಾಮಾನ್ಯ. ಓ ತಂದ ಮಗು ಕೊಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಮ ಏನಾಗ್ತಿದೆ ಅಂತ ಗೊತ್ತಾ ಮಗ ನಿಂಗೆ? ಏನಾಗ್ತಿದೆ ಸ್ವಾಮಿಗಳೇ? ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಹತ್ರ ಸಂಬಂಧ ಹಿಡ್ಕೊಂಡವಳೆ. ನಿಂಗ ಆಗೈತಲ್ಲ 4 ಮಗು, ನಿಂದಲ್ಲ, ನಿಮ್ ಪಕ್ಕದ ಮನೆಯವ್ರದ್ದು. ಅಷ್ಟೇ ಅಲ್ಲ, ಸ್ವಲ್ಪ ದಿವಸದಲ್ಲಿ ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಜೊತೆ ಓಡೋಗ್ಬಿಡ್ತಾಳೆ. ಸ್ವಾಮೀಜಿ, ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀನೇ ತಂದಿಲ್ಲ ನಿಮ್ ಮನೆಯಿಂದ ಮಣ್ಣು, ಇದ್ರಿಂದ ಎಲ್ಲ ಗೊತ್ತಾಗ್ಬಿಡ್ತು ನಂಗೆ. ಸ್ವಾಮೀಜಿ, ಇದ್ ನಾನ್ ನಿಮ್ ಮನೆಯಿಂದ ತಂದಿದ್ದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ ಎಷ್ಟು ಕಷ್ಟಪಟ್ಟು ಬೆಳೆಗಾಯಿದೆ ಗೊತ್ತಾ ನಾನು. ಚಳಿಗಾಲದಲ್ಲಿ ನಕ್ಕೊಂಡ್ ಚಂದ್ರನ್ಗಿಂತ ಕಲರ್ ಇದ್ದೆ. ಈ ಬಿಸಿಲು ಬರ್ತಿದಂಗೆ ಮತ್ತೆ ಕಪ್ಪಗಾಗೋದೇ ಗುರು. ಈಗ ಅದೇ ಚಂದ್ರ ಬಂದ್ರೆ ಯಾರಿಗೂ ಕಾಣೋದೇ ಇಲ್ಲ ಗುರು. ನಾನು ಒಂಥರ ಚೆನ್ನಾಗಿದೆ ಅಲ್ಲ ಫ್ರೆಶ್ ಗಾಡಿ. ಹುಷಾರಾಗಿ ಹೆಲ್ಮೆಟ್ ಹಾಕೊಂಡು ನೋಡ್ಸಿರು. ಅಯ್ಯೋ ಗುದ್ಬಿಟ್ಟ ಬೋಳಿ ಮಗನೇ, ಬೀಜ ಬಾಯಿಗೆ ಬಂದ್ಬಿಡ್ತಲ್ಲೋ. ಬೇವರ್ಸಿ ಇಷ್ಟ ಹತ್ರ ಬಂದ ಆರ ನೋಡಿತ್ಯಾ? ನಾನಿರ್ಬೇಕಾದ್ರೆ ನೀನ್ ಯಾರ ನಮ್ಮ ಮನೆ ನೋಡ್ಕೊಳಕ್ಲೇ? ಕಳ್ಳ ಬಂದ್ರೆ ಹೆಂಗೋ ಕಚ್ತೀಯ, ಹೆಂಗೋ ಓಡಿಸ್ತೀಯ ಅವ್ರನ್ನ. ಮಾತಾಡೋ, ಯಾಕೆ ಬಾಯಿ ಇಲ್ವಾ? ಬರೀ ಕಣ್ ಮಾತಾಡೋ ಇರೋದ್ ನಿಂಗೆ. ಎಷ್ಟ್ ಬಂದ್ರೆ ಹೆಂಗೋ ಮೂಸ್ ನೋಡ್ತೀಯ ಅವ್ರನ್ನ. ನಾನ್ ಬದುಕಿರೋರ್ಗು ಈ ಮನೆ ನಾನೇ ನೋಡ್ಕೊಳ್ಳೋದು. ಅಲೋ, ಏನ್ ಮಾಡ್ಲಿಲ್ಲ? ಸುಮ್ನೆ ಇಲ್ಲೇ ಕೂತಿದ್ದೆ. ಶುಕ್ರವಾರ ಮನೆತಕ್ ಬಾ, ಮರಿಬೇಡ. ಯಾರಕ್ಲ ಶುಕ್ರವಾರ? ಓ, ವರಮಹಾಲಕ್ಷ್ಮಿ ಹಬ್ಬ ಅಲ್ಲ? ಅಷ್ಟೇ ಕುಂಕುಮ ಕೊಡ್ತೀವಿ, ಬಂದ್ ಈಸ್ಗೋ. ಇವನಾಕೋ ಒಂದು ತೂಟಿಗೆ ಏನೇನ್ ಮಾಡಿಸ್ತಾನೋ ಕರ್ಮದನ್ನ. ನಿಮ್ದ ಹಾಕ್ಬೋಯ್ತಿ ನಿಮ್ ಬೊಮ್ಲ ಮೊಹಿನೋ ಸುಕು ಲೋ ಹಾಕ್ಬೋ. ಆಕ್ಟ್ ಮಾಡಕ್ ಬರುತ್ತೆ? ಎಲ್ಲಿ ನಡು ತೋರ್ಸು ನೋಡೋಣ. ಮತ್ತೆ ಮಚ್ಚ ಹೆಂಗಿದ್ಯಾ? ಹ್ಯಾಪಿ ದಿವಾಲಿ. ಬಾಯಲ್ಲಿ ಹ್ಯಾಪಿ ದಿವಾಲಿ. ಯಾರ ಬಾಯಲ್ಲಿ? ಅರೆ ಹ್ಯಾಪಿ ದಿವಾಲಿ ನಂದು, ನಿನ್ ಬಾಯಲ್ಲಿ. ಲೋ ದಿವಾಲಿ. ಓ ದಿವಾಲಿ, ಹ್ಯಾಪಿ ದಿವಾಲಿ, ಹ್ಯಾಪಿ ದಿವಾಲಿ. ಮತ್ತೆ ಹೆಂಗಿದ್ಯಾ? ಲೋ ಹೆಂಗಿದ್ಯಾ? ಪಟಾಕಿ ಕಾಸ್ದು ಹೆಂಗದೆಲ್ಲ ಬಿಟ್ಬಿಟ್ಟೆ ಮಚ್ಚ ನಾನು. ಸರಿ ಬಿಡು, ಆಟಂ ಬಾಂಬ್ ಐತೆ ಬೇಕಾ? ಏನು ಆಟ ಆಡೋ ಗೊಂಬೆನಾ? ಆಟಂ ಬಾಂಬ್ ಕೊಡೋ, ಆಟಂ ಬಾಂಬ್. ನಾನ್ ಚಿಕ್ಕ ಹುಡುಗನ ಗೊಂಬೆ ಜೊತೆ ಆಟ ಆಡಕ್ಕೆ ಬೇಡ ಮಚ್ಚ, ಬೇಡ. ಸರಿ, ಸರ ಪಟಾಕಿ ಐತೆ ಬೇಕಾ? ಏನ ಮರ ಪಟಾಕಿ ಐತಾ? ಲೇ ಕ್ಯೂಡಾ ಬೋಡಾ ಕ್ಯೂಡ್ ತುಲೆ ಬೋರ್ ತಲೆ ಯಾರ ಮಚ್ಚ ಬೋರ್ ತಲೆ. ಸರಿ ಫೋನ್ ಇಕ್ಕೋ. ತಿಕ್ಕಿಕ್ಕೋ ಏನ್ನ? ಲೋ ಫೋನ್ ಇಕ್ಕೋ. ಫೋನ್ ನ ತಿಕ್ಕಿಕ್ಬೇಕಾ? ಲೋ ಕಟ್ ಮಾಡ, ಎತ್ ನೋಡೋ. ಏನ್ ಎತ್ ನೋಡ್ಬೇಕು ಮಚ್ಚ? ಲೋ ಕಿವಿಗೆ ಏನೋ ಹಿಡ್ಕೊಂಡಿದ್ಯಾ? ಕಿವಿಗ ಫೋನು ತಿಕ್ಕಿಕೋ. ಎತ್ತಿಕರ್ರೆ ಹೆಂಗ್ ಮಚ್ಚ ಮಾತಾಡೋದು? ಲೋ ಯಾಕ ನಂಗೆ ಹಿಂಗ್ ತಲೆ ತಿಂತ್ಯಾ? ನಾನ್ ನಿಂಗ್ ವಿಶ್ ಮಾಡಕ್ ಫೋನ್ ಮಾಡ್ದೆ ಕಣೋ. ಕಿಸ್ ಮಾಡಕ್ ಫೋನ್ ಮಾಡ್ದ? ಲೋ ವಿಶ್ ಮಾಡಕೋ. ಥೂ, ನಾನ್ ಅಂತವನಲ್ಲ ಮಚ್ಚ. ತೂ ಲೋ ಕ್ಯೂಡಾ ನೀನ್ ಬೋಡ, ನಿಮ್ ತಾತ ಬೋಡ. ರಾಶಿಯಿಂದ ಏನಾಗಲ್ಲ ಅಣ್ಣ. ಕನ್ಯಾ ರಾಶಿಯವ್ರಿಗೆ ಕನ್ಯಾ ಸಿಗ್ತಾ ಇಲ್ಲ. ಕುಂಭರಾಶಿಯವ್ರಿಗೆ ಮಹಾಕುಂಭ ಮೇಳಕ್ಕೆ ಹೋಗಕ್ಕಾಯ್ತಿಲ್ಲ. ಸಿಂಹ ರಾಶಿಯವ್ರಿಗೆ ರೋಡಲ್ಲಿ ನಾಯಿ ಅಡ್ಡಾಡ್ತೈತೆ. ಸ್ಕಾರ್ಪಿಯೋ ರಾಶಿಯವ್ರಿಗೆ ಮಾರುತಿ 800 ತಗೊಳಕಾಯ್ತಿಲ್ಲ. ಧನರಾಶಿಯವ್ರ ಜೀವನದಲ್ಲಿ ದನನೇ ಇಲ್ಲ. ಇನ್ ತುಲಾ ರಾಶಿಯವ್ರ ಬಗ್ಗೆ ಮಾತಾಡಂಗೇ ಇಲ್ಲ. ತುಗುರಿ ಸ್ವಲ್ಪ ಮುಲ್ಲಂಗಿ ಅಂಕಲ್ ತೇರಿ ನಿಮ್ ಲುಂಗಿ. ಸೊ ಬನ್ನಿ ಗೈಸ್, ನಿಮ್ಗೆ ನನ್ನ ಫ್ರೆಂಡ್ಸ್ ನ ಮೀಟ್ ಮಾಡಿಸ್ತೀನಿ. ಬ್ರೋ ನಿಮ್ ಹೆಸರು? ನನ್ನ ಹೆಸರು ಬಾತ್ಕೋಳಿ, ಕಡ್ಡಿ ಟಿಕೆಟ್ ಕೋಳಿ. ಓಕೆ ಬ್ರೋ, ನೀವು? ನನ್ನ ಹೆಸರು ಕಾಕ್, ಬೆಳಗ್ಗೆ ಮಾಡ್ತೀನಿ ರಾಕ್. ಓಕೆ ಬ್ರೋ, ನೀವು? ನನ್ನ ಹೆಸರು ಬೇಕು, ಇನ್ನೊಂದ್ ಬಟ್ಲು ಬಿಯರ್ ಬೇಕು. ಬ್ರೋ ನಿಮ್ ಹೆಸರು? ನನ್ನ ಹೆಸರು ನಾಯಿ, ಸೈಡ್ ಹೋಗ್ ಸಾಯಿ. ಬ್ರೋ ನೀವು? ನಾಯಿ ಅಂದಿ ತರ ಕಾಣಿಸ್ತೀನಿ ಬೆವರ್ಸಿ. ನಾನು ನಾಯಿ. ಗುರು, ಇತ್ತೀಚೆಗೆ ನನಗಿರೋ ಟೆನ್ಷನ್ ಏನಂದ್ರೆ, ಹಬ್ಬಕ್ಕೆ ಹೊಸ ಬಟ್ಟೆ ತಗೊಂಡ್ರೆ ಶೂ ತಗೊಳಕ್ ದುಡ್ಡಿರಲ್ಲ, ಶೂ ತಗೊಂಡ್ರೆ ಹೊಸ ಪ್ಯಾಂಟ್ ತಗೊಳಕ್ ದುಡ್ಡಿರಲ್ಲ. ಅದ್ರ ಬದಲು ಶಿಸ್ತಾಗ 190 ತಗೊಂಡ್ರೆ ನಕ್ಕನ್ ಟೆನ್ಷನ್ ಇರಲ್ಲ. 100 ರೂಪಾಯಿ ಕಬಾಬ್ ಕೊಡ್ಸಮ್ಮ ಅಂತ ಅಂದ್ರೆ ಯಪ್ಪ 100 ಮಾತುಗಳು ಹಾಡ್ಬಿಡ್ತಾರೆ ನಮ್ಮಮ್ಮ. ಬಾಯ ಬೊಂಬಾಯಿ ಮಿಠಾಯ ಅದೇನು ಅಂತಾರಲ್ಲ, ಯಾರು ದೊಡ್ಡೊಳಗಡೆ ಕೈ ಹಾಕಿದ್ದು ಅಂತ. ನಿಜವಾಗ್ಲೂ ಹೋಗಿ ನಮ್ಮ ಅಜ್ಜಿಗೆ ಫೋನ್ ಮಾಡಿ ಕೇಳ್ಬೇಕು, ಯಾರು ನಮ್ಮಮ್ಮ ದೊಡ್ಡೊಳಗಡೆ ಕೈ ಹಾಕಿದ್ದು ಅಂತ. ಕವ 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 ಚ. ಅಂಜಲಿ
ಮುಸ್ಕಾನ್ ಸಾಕ್ಷಿ ದಿವ್ಯಾ ನೇಹಾ ಪೂಜಾ लकी ये जीभ लपलपावत भगावे ಇವತ್ ನಾವ್ ಮಾಡ್ತಾ ಇದೀವಿ ಕಾಯಕವೇ ಕೈ ಕೆಲಸ ಅನ್ಕೊಂಡಿರೋ ಸಾರಿ ಕಾಯಕವೇ ಕೈಲಾಸ ಅನ್ಕೊಂಡಿರೋ ಕ್ಯಾಟ್ ಗಳ ನಾಮಕರಣ. ಇವನು ಕ್ಯಾಶಿಯರ್ ಕಿಲಾಡಿ ಕಿರಣ್, ಇವನು ಹೈಬಿಂಡ್ರಿ ಹೆಲ್ಪರ್ ಹೇಮಂತ್, ಇವನು ಟೂತ್ ಪಿಕ್ಕರ್ ತಿಕ್ಲಾ ತರು, ಇವನು ಎಲ್ಇಡ್ಲಿ ಕಂಪನಿಯ ಎಲೆಕ್ಟ್ರಿಷಿಯನ್ ಈಶ್ವರ್, ಇವನು ಪೋಸ್ಟ್ ಪಿಕ್ಕರ್ ಪ್ರೀಮಿಯಂ ಪವನ್, ಇವನು ಮನಿ ಕೌಂಟಿಂಗ್ ಬಿಂಡ್ರಿ ಮಹೇಶ್, ಇವನು ಹೌಸ್ ಕೀಪಿಂಗ್ ಹ್ಯಾಂಡ್ಸಮ್ ಹರೀಶ್, ಇವನು ಟ್ಯಾಲೆಂಟ್ ಇಲ್ದೇ ಇರೋ ಟೈಲರ್ ತಿಮ್ಮಯ್ಯ, ಇವನು ಮಿಂದ್ರಿ ಗ್ಯಾರೇಜಿನ ಮೆಕ್ಯಾನಿಕ್ ಮಣಿ, ಇವನು ಕ್ಲೀನರ್ ಕುಳ್ಳ ಕಾರ್ತಿಕ್, ಇವನು ವಡೆಪಾವ್ ವಾಷರ್ ವರುಣ್, ಇವನು ತೊಟ್ಲು ತೂಗೋ ಟ್ಯಾಲೆಂಟ್ ತರುಣ್, ಇವನು ಸಾಫ್ಟ್ವೇರ್ ಸೈಕೋ ಸಂಜಯ್, ಇವನು ಮೇಲ್ಮನೆಯ ಮೆಜರಿಂಗ್ ಮನು. ಬೊಂಬೆ ಆಡ್ಸೋನು ಮೇಲ್ ಕೂತಿರ್ಬೋದು, ಆದ್ರೆ ಕಡ್ಡಿ ಆಡ್ಸೋನು ಪಕ್ಕದಲ್ಲೇ ಕೂತಿರ್ತಾನೆ, ಹುಷಾರು. ಒಳ್ಳೆ ಕೆಲ್ಸಪ್ಪ. ನಾನು ಆಯಾಗ ಹುಟ್ಟಿದೆತ್ತು ಮನುಷ್ಯನಾಗ ಹುಟ್ಟಿದಿದ್ರೆ ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಮದುವೆ ಮಾಡ್ಕೋಬೇಕು, ಮಕ್ಳು ಮಾಡ್ಕೋಬೇಕು, ಸಾಲ ಮಾಡ್ಕೋಬೇಕು ಎನ್ಸ್ಕೊಂಡ್ರೇನೆ ತಲೆ ಸುತ್ತುತ್ತೆ. ಅಣ್ಣೋರೆ ತಲೆ ಮೇಲೆ ಕಲ್ಯಾಕ್ ಇಟ್ಕೊಂಡಿದ್ದೀರಾ? ಅಯ್ಯ ಕೊಡಾಕತ್ತೆ ಕಣ್ಬಿಟ್ ನೋಡೋ ಕಲ್ಲಲ್ಲ, ಅದು ನಾಗ್ಮಣಿ. ನಾನ್ ಕೇಳ್ದಂಗಿಲ್ಲ, ನಾಗ್ಮಣಿ ಎಲ್ಲ ಅವುಗಳ ತರ್ತಾನೆ ಇರೋದು. ನೀವ್ ನೋಡ್ರೆ ನಾಯಿ ಹಂಗೆಲ್ಲ ಆಯ್ತಾ? ಹಂಗಂದ್ರೆ ಇದು ನಾಯಿ ಮಣಿ.